ತನಿಖೆ ಆಗ್ತದೆ ಸರ್. ಇದು ನಿನ್ನೆ ಮಾಧ್ಯಮಗಳ ವಿರುದ್ಧ ಸಿಎಂ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಎಂ ಹೇಳಿಕೆಯನ್ನ ಖಂಡಿಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ. ಸಿಎಂ ಇಷ್ಟು ಹಗುರದ ಹೇಳಿಕೆ ನೀಡಬಾರ್ದಿತ್ತು, ಇದು ಸರಿಯಲ್ಲ, ಇದನ್ನ ನಾನು ಖಂಡಿಸ್ತೇನೆ, ಕೂಡಲೇ ಸಿಎಂ ಕ್ಷಮೆಯನ್ನ ಕೇಳಬೇಕು ಅಂತ ಬಿಎಸ್ವೈ ಆಗ್ರಹಿಸಿದ್ದಾರೆ. ಫ್ರೆಂಡ್ಸ್ಗೆ ದಯವಿಟ್ಟು ನೀವು ಹುಷಾರ್ ಕೇಳಿರಿ, ಅಲ್ಲೇನು ತೋರಿಸ್ಕೊಳ್ಳಿ ನಿಮ್ಮ ಚಾನಲ್ಗಳಲ್ಲಿ. ಇಲ್ಲಿ ಮತ್ತೊಂದಲ್ಲೇ ನಾವಿದ್ದಾಗ ಏನಾದರೂ ನಿಮ್ಗಳ ಮೇಲೆ ಹಲ್ಲೆ ಆಯ್ತು ಅಂದ್ರೆ ಕುಮಾರಸ್ವಾಮಿ ಹಲ್ಲೆ ಮಾಡದಂತ ಅದಿನ್ನೊಂದು ಮಾಡೋದು ಬೇಡ. ವಿಡಿಯೋ ಫ್ರೆಂಡ್ಸ್, ನೀವು ಬಿಜೆಪಿ ಅಭ್ಯರ್ಥಿ ಪರವಾಗಿ ಮಾಡ್ಕೊಳ್ಳಿದ್ರೆ ಬೆಂಗಳೂರಿನಲ್ಲಿ ನಿಮ್ಮ ವ್ಯವಸ್ಥಾಪಕರು ಮಾಡ್ಕೊಳ್ಳಿ. ದಯವಿಟ್ಟು ಜನಗಳನ್ನ ಕೆರಳಿಸ್ತಕ್ಕಂಥ ಕೆಲಸ ಲೋಕಲ್ ಮೀಡಿಯಾ ಏನಕ್ಕೂ ಕುಮಾರಸ್ವಾಮಿ ಸ್ಪಂದಿಸೋದಿಲ್ಲ. ಇದು ನಿಮ್ಗೆ ಗೊತ್ತಿರಲಿ. ಪರಿಣಾಮ ಯಾವಾಗ ಆಗುತ್ತೆ? ಈ ಲೋಕಸಭಾ ಚುನಾವಣೆಯಲ್ಲಿ ಅಪ್ಪ ಮಕ್ಕಳನ್ನ ಎಲ್ಲರೂ ಮನೆಗೆ ಕಳಿಸಿದ ಮೇಲೆ ಅಲ್ಲಿವರೆಗೂ ವೆಯ್ಟ್ ಮಾಡಿಲ್ಲ. ನಿನ್ನೆ KRS ನಲ್ಲಿ ರೋಡ್ ಶೋ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ಬೆದರಿಕೆ ಒಡ್ಡು ಅಂತ, ನೀವು ಇದೇ ರೀತಿ ನಿಮ್ಮ ಬಗ್ಗೆ ಸರಿಯಾದ ಪ್ರಚಾರ ಕೊಡದೇ ಇದ್ರೆ ಮುಂದೆ ನಿಮ್ಮ ಮೇಲೆ ದಾಳಿ ಆದರೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತಾರೆ. ಅಲ್ಲೇನೆ JDS ಕಾರ್ಯಕರ್ತರು ಧಿಕ್ಕಾರಕ್ಕೆ ಹೋಗೋದು, ಮಾಧ್ಯಮದ ವಿರುದ್ಧ ಮಾತನಾಡೋದು ಎಲ್ಲವೂ ಬಂದಿದೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದಂತೆ ಮಾಧ್ಯಮಕ್ಕೂ ಸಹ ಇಷ್ಟೊಂದು ಒಳ್ಳೆಯ ಅವಕಾಶ, ಇಂಪಾರ್ಟೆನ್ಸ್ ಕೊಟ್ಟಿರ್ಬೇಕಾದ್ರೆ ಅದು 4ನೇ ಪ್ರಮುಖ ಅಂಗ ಅಂತ ಗೊತ್ತಿದ್ರು ಸಹ ಹಗುರವಾಗಿ